ಮುಖ್ಯಮಂತ್ರಿ ಆಗುವಂತವರು ಡಿ ಕೆ ಶಿವಕುಮಾರ್ ಅವರು ಕರೆ ಮಾಡಿ ಇವತ್ತು ನನಗೆ ತಿಳಿಸಿದ್ದಾರೆ. 4 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ 5 ದಿವಸ ನನಗೆ ಅವರು ಹೇಳಿ ನನಗೆ ಶುಭಾಶಯವನ್ನು ಕೋರಿದ್ದಾರೆ. ನಾನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ದೀನಿ. ಈ ಮೂಲಕ ನಾನು ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ, AICC ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ನಮ್ಮ ವಿರೋಧ ಪಕ್ಷದ ಲೋಕಸಭೆ ನಾಯಕರಂತ ರಾಹುಲ್ ಗಾಂಧಿ ಅವರಿಗೆ, ಹಾಗೂ ನಮ್ಮ ಹಿರಿಯ ನಾಯಕರಂತ ಶ್ರೀ ಸಿದ್ದರಾಮಯ್ಯನವರಿಗೆ, ಮಾಜಿ ಮುಖ್ಯಮಂತ್ರಿಗಳು ಹಾಗೂ CWC ಸದಸ್ಯರು, ಆಮೇಲೆ ಈಗ ಮುಖ್ಯಮಂತ್ರಿ ಆಗ್ತಿರುವಂತ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಮತ್ತು ಜೊತೆಗೆ KC ವೇಣುಗೋಪಾಲ್ ಅವರು ಹಾಗೂ AICC ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಶ್ರೀ ರಣದೀಪ್ ಸುರ್ಜೇವಾಲಾ ಅವರಿಗೆ ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಿಗೆ ನಾನು ಹೃದಯಪೂರ್ವಕವಾದಂತ ಕೃತಜ್ಞತೆಗಳನ್ನ ಅರ್ಪಣೆ ಮಾಡ್ತೇನೆ. ಈ ಬಾರಿ ಸಂಪುಟದ ಆಯ್ಕೆ ಮಾಡ್ಬೇಕಾದ್ರೆ ಸಾಕಷ್ಟು ಅಡ್ಡೋಗಿ ಸಾಕಷ್ಟು ಟೈಮ್ ತಗೊಂಡು ಅದೆಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟಿರುವಂತದ್ದು. ಹೈಕಮಾಂಡ್ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಹೈಕಮಾಂಡ್ ನಮ್ಮ ಪಕ್ಷದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು, AICC ಅಧ್ಯಕ್ಷ ಅಂತ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಶ್ರೀ ರಾಹುಲ್ ಗಾಂಧಿ ಅವರು ನಮ್ಮ ವಿರೋಧ ಪಕ್ಷದ ನಾಯಕರು, ಲೋಕಸಭೆಯಲ್ಲಿ ನಮ್ಮ ನಾಯಕರು, ಹಾಗೂ ಶ್ರೀ ರಣದೀಪ್ ಸುರ್ಜೇವಾಲಾ ಅವರು AICC ಜನರಲ್ ಸೆಕ್ರೆಟರಿ ಅವರು, ಹಾಗೂ ಪ್ರಮುಖವಾಗಿ ನಮ್ಮ AICC ಜನರಲ್ ಸೆಕ್ರೆಟರಿ ಅವರು KC ವೇಣುಗೋಪಾಲ್ ಆರ್ಗನೈಸೇಷನ್ ಅವರು, ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು, ಇವರೆಲ್ಲರೂ ಕೂಡ ಒಂದು ಸಣ್ಣ ನಿರ್ಧಾರಗಳನ್ನ ಮಾಡಿದ್ದಾರೆ. ಅದೆಲ್ಲವನ್ನ ವಿಚಾರ ಮಾಡಿಕೊಂಡು ಮಾಡಿದ್ದಾರೆ. ಇದು ಪ್ರಥಮ ಹಂತ. ಇದಾದ್ಮೇಲೆ ಮುಂದೆ ಕೆಲವೇ ದಿವಸಗಳಲ್ಲಿ 2ನೇ ಹಂತದ ಸಂಪುಟದ ವಿಸ್ತರಣೆ ಮತ್ತು KPCCಯ ನೂತನ ಅಧ್ಯಕ್ಷ ಇದೆಲ್ಲವೂ ಕೂಡ ನಡೀತದೆ. 13 ಜನ ಇವತ್ತು ನನಗೆ ಗೊತ್ತಿಲ್ಲ, ನನಗೆ ಅದೆಲ್ಲ 13 ಜನ ಆಗುದಿಲ್ಲ ನನಗೆ ಗೊತ್ತಿಲ್ಲ. ನನಗೆ ಕರೆ ಮಾಡಿ ತಿಳಿಸಿದ್ದಾರೆ, ಅಭಿನಂದಿಸಿದ್ದಾರೆ. ನಾನು ಅವರಿಗೆ ಅರ್ಪಿಸಿದ್ದೇನೆ. ಅಷ್ಟು ಮಾತ್ರ ನನ್ಗೆ ಗೊತ್ತು. ಅದು ಗೊತ್ತಿಲ್ಲ. ಖಾತೆ ಹಂಚಿಕೆ ಅದು ಮುಖ್ಯಮಂತ್ರಿಗಳ ವಿವೇಚನೆ. ನಾನು ಅದನ್ನ ಯಾವುದನ್ನು ಕೂಡ 4 ಗೋಡೆ ಮಧ್ಯದಲ್ಲಿ ನಾನು ಮಾತಾಡ್ತೇನೆ. ಮಾಧ್ಯಮದೊಂದು ಮಾತನಾಡುವಂತದ್ದು ಅದು ಯಾವುದು ಕೂಡ ಇಲ್ಲ. ಅವರು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಯಾವ ಖಾತೆ ಕೊಡ್ತಾರೆ ಅದನ್ನ ಆ ಖಾತೆಯನ್ನು ಬಯಸ್ತೀವಿ. ಪ್ರಬಲ ಸಮುದಾಯದ ಪ್ರಭಾವಿ ನಾಯಕರು DCM ಆಗ್ತಾರೆ ಅಂತೇಳಿ ಸಾಕಷ್ಟು ಆಕಾಂಕ್ಷೆಯನ್ನು ನಿಮ್ಮ ಅದು ಪಕ್ಷ ನೋಡಿ, ಪಕ್ಷ ಏನೇ ನಿರ್ಣಯ ತೆಗೆದುಕೊಂಡ್ರು ಕೂಡ ಅದನ್ನ ನಾವು ತಲೆಬಾಗಿ ಒಪ್ಕೊಳ್ತೀವಿ. ಇರ್ತದೆ, ಎಲ್ಲರಿಗೂ DCM ಆಗ್ಬೇಕು, ಮುಖ್ಯಮಂತ್ರಿಗಳಾಗ್ಬೇಕು, ಅದೆಲ್ಲ ಕೂಡ ಇರ್ತದೆ. ಆದ್ರೆ ಪಕ್ಷ ಸುಪ್ರೀಂ, ಪಕ್ಷ ಏನ್ ನಿರ್ಣಯ ತಗೋತದೆ ಅದನ್ನ ಸಂತೋಷವಾಗಿ ನಾವು ಒಪ್ಕೊಳ್ಳುವಂತ. ಧನ್ಯವಾದಗಳು. ಥ್ಯಾಂಕ್ ಯು.